ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆ ಎ ಹೊರಡಿಸಿದ SDA FDA ಇನ್ನೂ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಂದು ಅಂದರೆ 28/12/2025 ಕಡ್ಡಾಯ ಕನ್ನಡ ಪರೀಕ್ಷೆ ನಡೀತದೆ. ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಇವತ್ತು ಮೆಸೇಜ್ ಹಾಕಿದ್ರೆ ನಾನು ಆಲ್ರೆಡಿ ಇದನ್ನು ನಿನ್ನ ವಿಡಿಯೋ ಹಾಕಬೇಕಂತ ಮಾಡಿದ್ದೆ. ಆಲ್ರೆಡಿ ಒಂದು ವೀಕಿಂದ ಒಮ್ಮೆ ಹಾಕಿದ್ದೆ, ಬಟ್ ಒಂದಿಷ್ಟು ಜನ ನೋಡಿದ್ದಿಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ಮಾಹಿತಿ ಕೇಳಕತ್ತಿದ್ರು. ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ನೆಗೆಟಿವ್ ಅಂಕ ಇರ್ತದೆ ಇಲ್ಲ. ಈ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರೋ ಮುಖ್ಯ ಪರೀಕ್ಷೆಯನ್ನು ಬರೆಯಲು ಅರ್ಹತೆ ಪಡೆದ ಹಾಗೆ ಅಂತ ಕೇಳಕತ್ತಿದ್ರೆ, ಮತ್ತು ಯಾವ ಜಿಲ್ಲೆಗೆ ಎಷ್ಟು ಪಾಯಿಂಟ್ ಐತಿ ಇದನ್ನು ಸ್ವಲ್ಪ ಹೇಳ್ರಿ ಅಂತ ಹೇಳಿದ್ರಿ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ನೀವೇನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿ ತಯಾರು ನಡೀತಾರೋ ಬೆಸ್ಟ್ ನೋಟ್ಸನ್ನು ಹೇಳ್ತೇನೆ ರೀ. ಯಾಕಂದರೆ ಇದರಲ್ಲಿ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸು ಕೂಡ ಇರ್ತಾವ್ರಿ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಕಾವ್ರಿ. ಈಗ ನಾನು HKಗೆ ಸಂಬಂಧಿಸಿದಂತೆ HKದಾರ್ದು ಏನೈತಿ ಏನೋ ದೂರ ಐತಿ, ಅಂದ್ರೆ 2 ಮಂತ್ ದೂರ ಐತಿ. ಅಂದರೆ ಫೆಬ್ರವರಿ ಒಳಗೆ ಎಕ್ಸಾಮ್ ಐತಿ. ಅವ್ರು ಏನು ಮಾಡ್ಬೇಕು, ಮೊದಲು ಡೀಟೇಲ್ಸ್ ನೋಟ್ಸ್ ಓದಿ ಆಮೇಲೆ ಶಾರ್ಟ್ಕಟ್ ನೋಟ್ಸ್ ಓದಿರಂದ್ರೆ, ಅಂದರೆ ಎಕ್ಸಾಮ್ ಸಮೀಪ ಬಂದು 8ರಿಂದ 10 ದಿವಸದಾಗ ಓದಿರಂದ್ರೆ ಎಲ್ಲ ಟಾಪಿಕ್ ಕೂಡ ಕಡಿಮೆ ಸಮಯದಾಗ ಕವರ್ ಆಗುತ್ತೆ. ಇನ್ನು ನಾನು HKದಿಂದ ಇನ್ನೊಂದು 8-10 ದಿವಸ ಅಷ್ಟೇ ಐತ್ರಿ ಟೈಮ್ ನಿಮ್ಗೆ. ನೀವೇನು ಮಾಡ್ಬೇಕು, ಈಗ ಆಲ್ರೆಡಿ ಎಲ್ಲ ಓದಿರ್ತೀರಿ, ಈಗ ಬರೀ ಶಾರ್ಟ್ ನೋಟ್ಸ್. ಈಗ ಭಾರತದ ಸಂವಿಧಾನ ಒಟ್ಟು ಬುಕ್ಸ್ ತಿರುಗಿ ಹಾಕಿರಂಗಿಲ್ಲ. ಅವಾಗ ಏನು ಮಾಡ್ಬೇಕು, ಜಸ್ಟ್ ಬರೀ ನೀವು ಏನೈತಿಲ್ಲ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ವಿಧಿಗಳು ಏನು ಮುಖ್ಯ ಇರ್ತಾರೆ, ವಿಧಿಗಳು ಮತ್ತು ಅವ್ರ ಕಾರ್ಯ ಅವನ್ನೆಲ್ಲ ಓದ್ಕೊಂಡ್ಬಿಡಿದ್ರಿ. ಡೀಟೇಲ್ಸ್ ನೋಟ್ಸು ಇರುತ್ತೆ, ನಿಮ್ಮ ಟೈಮ್ ಸಿಕ್ಕರೆ ಅದನ್ನು ಓದ್ಕೊರಿ. ಮತ್ತಿನ್ನು ಅದೇ ರೀತಿ ನಿಮಗೆ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ ಒಟ್ಟು ಓದಾಕಿರಲ್ಲ, ಬರೀ 1 ಲೈನ್ ಬರೀ ಕ್ವಶನ್ಸ್ ವಿತ್ ಆನ್ಸರ್. ಈ ರೀತಿ ನೋಟ್ಸ್ ಕೂಡ ಇರ್ತೈತಿ. ಇಂಟ್ರೆಸ್ಟ್ ಇರೋಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ಅಮೌಂಟ್ ಏನು ಜಾಸ್ತಿ ಇಲ್ಲರಿ, ಅದು 200 ರೂಪಾಯಿ ಇತ್ತು. ಎಲ್ಲ ಅಭ್ಯರ್ಥಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ ರೀ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ಇಲ್ಲಿ ನೋಡ್ಬೋದ್ರಿ ನೀವು, ಭಾರತದ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಕಾರ್ಯಗಳು ಈ ರೀತಿ ಎಲ್ಲ ಕೊಡಲಾಗಿರ್ತದೆ. ಯಾವ ಭಾಗದಾಗ ಏನೇನು ಬರುತ್ತೆ ಅಂತೇಳಿ ಎಲ್ಲ ವಿಧಿಗಳದಾವ್ರಿ ಮತ್ತು ಅದರ ಕಾರ್ಯಗಳನ್ನು ಕೂಡ ಇರ್ತಾವೆ. ಈ ರೀತಿ ನೋಟ್ಸ್ ಇರ್ತದೆ ರೀ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಸಮಾಜ ವಿಜ್ಞಾನ ಅಂದರೆ 6 to 10. ಅದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಇವಕ್ಕೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸು, ಡೀಟೇಲ್ಸ್ ನೋಟ್ಸು ಎಲ್ಲ ಕೂಡ ಇರ್ತಾವೆ ರೀ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಕಂಪ್ಲೀಟಾಗಿ ಇರ್ತಾವೆ ರೀ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಶಾರ್ಟ್ ನೋಟ್ಸ್ ಎಲ್ಲ ಕೂಡ ಇರ್ತಾವೆ ರೀ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರೋದ ನೋಟ್ಸ್ ಇರ್ತಾವೆ. ನಾ ಅದೇ ರೀತಿ ನಿಮಗೆ 6 to 10 ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ನ ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಂತಂದ್ರೆ 6 to 10 ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಸ್ನೇಹಿತರೆ, ನಿಮ್ಮ ಕಡ್ಡಾಯ ಕನ್ನಡ ಪರೀಕ್ಷೆ ಬಂದು 3 ಗಂಟೆಯಿಂದ 5 ಗಂಟೆವರೆಗೆ ಐತಿ. ಇವತ್ತು ಐತ್ರಿ ಎಕ್ಸಾಮ್. ಒಟ್ಟಾರೆಯಾಗಿ ಇರುವ ಅಂಕ 150 ರೀ. ಒಟ್ಟು ಪ್ರಶ್ನೆಗಳು ಎಷ್ಟಪ್ಪ ಅಂದ್ರೆ 100 ಪ್ರಶ್ನೆ ಇರ್ತಾವೆ ರೀ. ಇಲ್ಲಿ ಒಂದು ಪ್ರಶ್ನೆಗೆ 1.5 ಅಂಕ ಇರ್ತದೆ ರೀ. ತಿಳಿತಲ್ಲ. ನಾನು ಆಲ್ರೆಡಿ ಮೊನ್ನೆ ಹೇಳಿ, ಬಟ್ ಇನ್ನೊಂದು ಸಾರಿ ಹೇಳಂತೇಳಿ ಮೆಸೇಜ್ ಹಾಕಿದ್ರಿ. ಅದಕ್ಕಾಗಿ ಮತ್ತೆ ವಿಡಿಯೋ ಮಾಡಿ ತಿಳಿಸಾಕತ್ತೀವಿ ರೀ ಅಷ್ಟೇ. ಸ್ನೇಹಿತರೆ, ಇಲ್ಲಿ ನೋಡಿರಿ, ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ರಿ, 1 ಅಂಕೆಗೆ ಪ್ರತಿ ಪ್ರಶ್ನೆಗೆ 1.5 ಅಂಕ ಇರ್ತದೆ ರೀ. ಇಲ್ಲಿ ನೀವು ರೀ, ಇಲ್ಲಿ ಮುಖ್ಯ ಪರೀಕ್ಷೆ ಅಂದರೆ ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಈಗ ಫಸ್ಟಿಗೆ ಈಗ ಆಲ್ರೆಡಿ ಒಂದಿಷ್ಟು ಅಭ್ಯರ್ಥಿಗಳು HKದಾಗ ಬರ್ದೇರಿ ಎಕ್ಸಾಮ್. ಹಾಗಿದ್ರೆ ನಾವು ಎಕ್ಸಾಮ್ ಬರ್ದು ಇದಕ್ಕೆ ಯೂಸ್ ಐತೆ ಅಂತ ಅನ್ಕೋಕೆ ಹೋಗ್ಬೇಡ್ರಿ. ಯಾಕೆ ಗೊತ್ತಂದ್ರೆ, ನಿಮ್ಮದು ಫಸ್ಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಬರ್ದಿರ್ತಿರಲ್ಲ, ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ವ್ಯಾಲ್ಯೂಯೇಷನ್ ಆದಮೇಲೆ ಅದರಲ್ಲೇ ನಿಮ್ಗೆ 50+ ಸ್ಕೋರ್ ಆದ್ರೆ ಮಾತ್ರ ನಿಮ್ಮದು ಮುಖ್ಯ ಪರೀಕ್ಷೆ ಏನಿದೆಯಲ್ಲ ಆ ಪೇಪರು ವ್ಯಾಲ್ಯೂಯೇಷನ್ ಆಗುತ್ತೆ ರೀ. ಒಂದು ವೇಳೆ ನಿಮ್ದು ಏನಾದರೂ 50ಕ್ಕಿಂತ 49, 47 ಈ ರೀತಿ ಬಂತಪ್ಪ ಅಂದ್ರೆ ಇಲ್ಲಿ ಮುಖ್ಯ ಪರೀಕ್ಷೆ ನೀವು ಔಟ್ ಮಾಡಿರಿ, ಬಟ್ ಅದು ವ್ಯಾಲ್ಯೂಯೇಷನ್ ಮಾಡಂಗಿಲ್ಲ ರೀ ಅವರು. ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆಯಲ್ಲ, ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಆದ್ರೆ ಮಾತ್ರ ನೀವು ಮುಖ್ಯ ಪರೀಕ್ಷೆಯನ್ನು ಬರಿಬೋದು ರೀ. ಹಾಗಿದ್ರೆ ನಾವು ಆಲ್ರೆಡಿ ಈಗ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯಕತ್ತಿಲ್ಲ ರೀ. ನಮ್ಗೆ ಹೆಂಗೆ ರೀ ಸ್ನೇಹಿತರವರು, ಇಲಾಖೆದವರು ಆಲ್ರೆಡಿ ಹೇಳಿಬಿಟ್ಟಾರ, ನೀವು 10ನೇ ತರಗತಿವರೆಗೆ ಅಥವಾ ನೀವು ಇದುವರೆಗೆ ಅಂದರೆ ಏನು ಕಲ್ತಿರಲ್ಲ ಅದರಲ್ಲಿ ನೀವು ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ನೀವೇನಾದರೂ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಅಥವಾ ಕನ್ನಡವನ್ನು ಓದಿದ್ರಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನು ಬರೆಯುವ ಅವಶ್ಯಕತೆ ಇಲ್ಲ. ಅವರು ಆಲ್ರೆಡಿ ಪಾಸ್ ಆದಂಗೆ ರೀ. ನಿಮ್ಮದು ಡೈರೆಕ್ಟ್ ಏನಿದೆಲ್ಲ ಇವು ಮುಖ್ಯ ಪರೀಕ್ಷೆ ಪೇಪರ್ 1 ಪೇಪರ್ 2 ಅವನಷ್ಟೇ ರೀ. ಇವ್ರೇನು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿರ್ತಾರೋ ಅದರೊಳಗೆ ನೀವು 50ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಆದಂಗೆ ರೀ. ಇಲ್ಲ ಅಂದ್ರೆ ನಾಟ್ ಯೂಸ್ ರೀ. ನೀವು ಈ ಎಕ್ಸಾಮ್ ಬರೆದ್ರು ಮುಂದಿನ ಎಕ್ಸಾಮ್ ಬರೆದ್ರು ಯೂಸ್ ಆಗಂಗಿಲ್ಲ ರೀ. ಇಲ್ಲಿ ಆರಾಮಾಗಿ ಎಲ್ಲರೂ ಪಾಸ್ ಹಾಕಿರಿ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಅಂಕ ಇರಂಗಿಲ್ಲ ರೀ. ಇಲ್ಲಿ ನೋಡ್ಕೊರಿ, 100 ಪ್ರಶ್ನೆ ಅದಾವ, 100 ಪ್ರಶ್ನೆಗೆ ಹಾಕಿ ಬರ್ರಿ.
1.5 ಐತಿ. ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರಂಗಿಲ್ಲ ರೀ, ಎಲ್ಲ ಹಾಕಿ ಬರ್ರಿ, ಆರಾಮಾಗಿ 50+ ಸ್ಕೋರ್ ಆಗೇ ಆಗ್ತದೆ ರೀ. ತಿಳಿತಲ್ಲ, ಈಸಿ ಇರ್ತದ ಎಕ್ಸಾಮ್. ಯಾಕಂದ್ರೆ ಇಷ್ಟವರೆಗೆ ನೀವು ಏನು ಓದಿರ್ತೀರಿ ಅದೇ ಇರುತ್ತೆ. ಯಾಕಂದ್ರೆ ಒಂದಿಷ್ಟು ನೀವು ಕನ್ನಡ ಓದಿರಂಗಿಲ್ಲ, ಒಂದಿಷ್ಟು ಇಂಗ್ಲೀಷ್ ಮೀಡಿಯಮ್ ಐತಿ ಅಭ್ಯರ್ಥಿಗಳು ಕೂಡ ಹೋಗಿರಿ. ಈಗ ಅಂಥ ಅಭ್ಯರ್ಥಿಗಳು ಏನೈತಲ್ಲ, ನಾವು ಆಲ್ರೆಡಿ ನೋಟ್ಸನ್ನು ಪ್ರೊವೈಡ್ ಮಾಡಿದ್ವಿ. ಆ ನೋಟ್ಸಲ್ಲಿರೋ ಪ್ರಶ್ನೆಗಳು ಸಾಕಷ್ಟು ಬರ್ತಾವೆ ರೀ. ತಿತ್ತಲ್ಲಿ ನೋಡ್ಕೋರಿ ಬೇಕಾರಲ್ಲಿ ಕನ್ನಡ ವ್ಯಾಕರಣ ಬಂದಿರ್ತಾವೆ, ಅದೇ ರೀತಿ ಸಾಹಿತ್ಯದ ಮೇಲೆ ಕೂಡ ಪ್ರಶ್ನೆ ಬಂದಿರ್ತಾವೆ. ಈಜಿ ಇರ್ತೈತಿ, ಆರಾಮಾಗಿ ಬರ್ರಿ, ಬರ್ರಿ. ಕ್ವಶನ್ ಗೊತ್ತಿಲ್ಲ ಅಂದರೂ ಮಿಕ್ಕಿ ಬಂತಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ದಕ್ಷಿಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಅರ್ಥ ಆಗಲ್ಲ. ಬಟ್ ಒಂದು ಸಾರಿ ನೋಡ್ಕೊರಿ, ಏನೂ ಇಲ್ಲಪ್ಪ ನನಗೇನು ಗೊತ್ತೇ ಇಲ್ಲ ಅನ್ನೋ ಪಕ್ಷದಾಗ ಏನು ಮಾಡ್ಬೇಕು, ದೇವ್ರ ಅಂಕಿರಿ 1 2 3 4 5 ಹಿಂಗೆ ಆಪ್ಷನ್ ಇರ್ತಾವೆ. 4 ಆಪ್ಷನ್ ಇರ್ತಾವೆ. ದೇವ್ರ ನೆನೆಸಿ ಇದಕ್ಕರ ಹಾಕ್ರಿ, ಇಲ್ಲ ಇದಕ್ಕರ ಹಾಕ್ರಿ, ಯಾವುದಕ್ಕರ ಒಂದು ಹಾಕಿ ಬರ್ರಿ. ಇದು ಎಲ್ಲ ಮುಗೀತಪ್ಪ, ನಾ ಇನ್ನೇನು ಇದನ್ನು ಪೇಪರನ್ನು ಕೊಟ್ಟು ಬರ್ತೀನಿ ಅನ್ನೋ ಟೈಮ್ದಾಗ ಹಾಕಿ ಬಂದುಬಿಡ್ರಿ. ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರೋಂಗಿಲ್ಲ, ಎಲ್ಲ ಕೂಡ ಹಾಕಿ ಬಂದ್ರೆ ಯಾವುದೇ ರೀತಿ ತೊಂದರೆ ಕೂಡ ಆಗಂಗಿಲ್ಲ ರೀ ನಿಮ್ಗೆ. ಇದೊಂದು ನೆನಪಿಟ್ಕೋರಿ. ಮತ್ತು ಇಲ್ಲಿ ನಾನು 100ಕ್ಕೆ 100 ತೊಗೊಂಡು 150ಕ್ಕೆ 100 ತೊಗೊಂಡಿನಿ, 120 ತೊಗೊಂಡಿನಿ, 150 ತೊಗೊಂಡಿನಿ ಅಂದರು ಇದು ಜಸ್ಟ್ ನೀವು 50 ತೊಗೊಂಡ್ರು ಪಾಸ ರೀ, 100 ತೊಗೊಂಡ್ರು ಪಾಸ, 150 ತೊಗೊಂಡ್ರು ಪಾಸ. ಇದು ಯಾವುದೇ ರೀತಿ ನಿಮ್ಮದು ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ಅಂಕಗಳು ಯೂಸ್ ಆಗಂಗಿಲ್ಲ. ಜಸ್ಟ್ ಇದು ಏನಂತಕ್ಕಪ್ಪ ಅಂದ್ರೆ ಕ್ವಾಲಿಫಿಕೇಷನ್ ಪರ್ಪಸ್ ರೀ, ಅರ್ಹತೆ ಪರ್ಪಸ್ ಇದನ್ನ ಎಕ್ಸಾಮನ್ನು ಇಟ್ಟಿರ್ತಾರೆ. ಈ ಎಕ್ಸಾಮಲ್ಲಿ ಪಾಸ್ ಆದ್ರಪ್ಪ ಅಂದ್ರೆ 50 ಅಂಕಕ್ಕಿಂತ ಹೆಚ್ಚಿನ ಅಂಕ ತೊಗೊಂಡ್ರೆ ಅಂದ್ರೆ ನಿಮ್ಮ ಮುಖ್ಯ ಪರೀಕ್ಷೆ ಏನು ಬರೀತಾರಲ್ಲ, SD ಹಾಕ್ರಿ, FD ಹಾಕ್ರಿ, ಅದೇ ರೀತಿ ನಿಮ್ಮದು ವಿವಿಧ ಹುದ್ದೆಗಳಿದೆ, ಲೆಕ್ಕಿಗೆ ಅದಾವು, ಮತ್ತು ಅದೇ ರೀತಿ ಸಾಕಷ್ಟು ಹುದ್ದೆಗಳದಾವಲ್ಲ, ಆ ಹುದ್ದೆಗಳಿಗೆ ಸಂಬಂಧಿಸಿದ ನೀವು ಮುಖ್ಯ ಪರೀಕ್ಷೆ ಏನು ಬರ್ದಿರ್ತಲ್ಲ ಆ ಪೇಪರ್ ವ್ಯಾಲ್ಯೂಯೇಷನ್ ಆಗ್ಬೇಕಂದ್ರೆ ಇದರಲ್ಲಿ 50+ ಸ್ಕೋರ್ ಆದ್ರೆ ನಿಮ್ಮದು ವ್ಯಾಲ್ಯೂಯೇಷನ್ ಆಗುತ್ತೆ ರೀ. ತಿಳ್ತಲ್ಲ, ಎಲ್ಲ ಡೌಟ್ ಕ್ಲಿಯರ್ ಅದಂತ ಅನ್ಕೋತೀನಿ. ಸ್ನೇಹಿತರೆ, ಯಾರೆಲ್ಲ ಎಕ್ಸಾಮ್ಗೆ ಹೋಗಿರಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸರಿಯಾಗಿ ಎಕ್ಸಾಮ್ ಬರ್ರಿ. ಇನ್ನೂ ಹೋಗೋಕ್ಕಿಂತ ಮೊದಲು ಏನಾದರೂ ವಿಡಿಯೋ ನೋಡಿದ್ರಂದ್ರೆ ಪೆನ್ ಒಂದು ತೊಗೊಂಡು ಹೋಗೋಬೇಕ್ರಿ, ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಒಂದು ಒಯ್ಯಬೇಕ್ರಿ. ನಾ ಆಲ್ರೆಡಿ ಡ್ರೆಸ್ ಕೋಡ್ ಕೂಡ ಹೇಳಿ, ಅವಾಗ ಕೂಡ ಅದನ್ನು ನೋಡ್ಕೊಂಡಾದರೂ ಹೋಗ್ರಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.